ಯಾದಗಿರಿ ಜಿಲ್ಲೆಯಲ್ಲಿ ಒಂದು ವಾರದಿಂದ ಮಳೆ ಸುರಿಯುತ್ತಿದ್ದು ಜಿಲ್ಲೆಯ ಜೀವನಾಡಿಯಾಗಿರುವ ಹತ್ತಿಕುಣೆ ಜಲಾಶಯ, ಸೌದಗಾರ ಕೆರೆ, ಬಂದಳ್ಳಿ, ಎಡ್ಡಳ್ಳಿ, ವರ್ಕನಹಳ್ಳಿ ಕೆರೆಗಳ ಒಡಲು ಭರ್ತಿಯಾಗಿವೆ. ಬೆಟ್ಟಗಳ ನಡುವಿನ ಹತ್ತಿಕುಣೆ ಜಲಾಶಯದಿಂದ 5 ಗೇಟ್ಗಳನ್ನು 2 ಅಡಿಯಷ್ಟು ಎತ್ತಿ ಹಳ್ಳಕ್ಕೆ ನೀರು ಹರಿಸಲಾಗುತ್ತಿದೆ. ಜಲಾಶಯದಿಂದ ನೀರು ಧುಮ್ಮಿಕ್ಕಿ ಹಾಲ್ನೊರೆಯಂತೆ ಹರಿಯುತ್ತಿದೆ. ಜಲಾಶಯದ ಸೊಬಗು ಕಣ್ತುಂಬಿಕೊಳ್ಳಲು ಸುತ್ತಲಿನ ಗ್ರಾಮ, ನಗರದಿಂದ ಯುವ ಸಮೂಹ ಬರುತ್ತಿದೆ. ಇಡೀ ದಿನ ಹತ್ತಿಕುಣೆ ಪರಿಸರದಲ್ಲಿ ಜಲರಾಶಿ ಮನೆ ಮಾಡಿದೆ. ಎಡೆಬಿಡದೆ ಸುರಿಯುತ್ತಿರುವ ಮಳೆಯನ್ನು ಲೆಕ್ಕಿಸದೆ ಜಲಾಶಯದ ಕಟ್ಟೆಯ ಕೆಳಗೆ ಮೇಲೆ ಏರಿಳಿದು ಯುವ ಸಮೂಹ ಸಂಭ್ರಮಿಸುತ್ತಿದೆ. ಧುಮ್ಮಿಕ್ಕುವ ನೀರಿನ ಆರ್ಭಟವನ್ನು ಯುವಕರು ಮೊಬೈಲ್ ಫೋನ್ಗಳಲ್ಲಿ ಸೆರೆ ಹಿಡಿಯುತ್ತಿದ್ದಾರೆ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ಹಸಿರಿನ ಬೆಟ್ಟಗಳಿಗೆ ಮಜ್ಜನ ಮಾಡಿಸುತ್ತಿದೆ. ಜೊತೆಗೆ ಸುತ್ತಲಿನ ಮರ, ಗಿಡ, ಕಲ್ಲು, ಬಂಡೆಗಳ ಮೇಲೂ ಮಳೆ ಹನಿಗಳ ಸದ್ದು ಆವರಿಸಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಹತ್ತಿಕುಣೆ ಗ್ರಾಮವು ಬಹು ಆಕರ್ಷಣೀಯವಾದಂಥ ಒಂದು ಗ್ರಾಮವಾಗಿದೆ. ಕಾರಣ ಏನಂದರೆ ಹತ್ತಿಕುಣೆಯಲ್ಲಿ 2 ಜಲಾಶಯಗಳನ್ನು ಒಳಗೊಂಡಿರ್ತಕ್ಕಂಥ ಗ್ರಾಮ ಹತ್ತಿಕುಣೆ ಗ್ರಾಮವಿದೆ. ಬೇಸಿಗೆಯಲ್ಲಿ ಅತಿ ವಿಪರೀತವಾದ ಬಿಸಿಲನ್ನು ಹೊಂದಿರತಕ್ಕಂಥ ನಮ್ಮ ಹತ್ತಿಕುಣೆ ಗ್ರಾಮವು ಕಳೆದ 2 ವಾರಗಳಿಂದ ವಿಪರೀತ ಮಳೆಯಾಗಿರುವುದರಿಂದ ಜಲಾಶಯವು ತುಂಬಿ ಹರಿಯುತ್ತಿದೆ. ಬಂದಳ್ಳಿ ಕೆರೆಯ ಒಡಲು ಭರ್ತಿಯಾಗಿ ಕೋಡಿ ಬಿದ್ದು ಜಲಸಿರಿಯ ಸೌಂದರ್ಯದಿಂದ ತುಂಬಿ ತುಳುಕುತ್ತಿದೆ. ಸನ್ನತಿ ಬ್ಯಾರೇಜ್ನಿಂದ ಸಂಪರ್ಕಿಸಲಾದ ಕೆರೆ ಭರ್ತಿಯಾಗಿ ಕೊಳವೆಯಿಂದಲೂ ನೀರು ಆಗಸತತ ಚಿಮ್ಮುತ್ತಿದೆ. ಕೋಡಿ ಬಿದ್ದು ಕಟ್ಟೆಗಳ ಮೇಲಿಂದ ಬೀಳುವ ಹಾಲ್ನೊರೆ ಮತ್ತು ಕಾರಂಜಿಯಂತೆ ಚಿಮ್ಮುವ ಕೊಳವೆಯ ನೀರು ದಾರಿ ಹೋಕರನ್ನು ತನ್ನತ್ತ ಸೆಳೆಯುತ್ತಿದೆ. ಪ್ರತಿ ವರ್ಷ ಕೂಡ ಇದೇ ಥರನೇ ತುಂಬಿದೆ ಕೆರೆ ನಮ್ಮೂರೊಳ. ನಮ್ಮ ಭತ್ತಕ್ಕ, ಕವಳೆ ಗದ್ದಿಗೆ, ಊರಿಗೆ ಸ್ವಲ್ಪ ಅನುಕೂಲ ಆದರೆ ಇದರಿಂದ ನಾವು 2 ಬೆಳೆ ಕವಳೆ ತೊಗೊಂತೀವಿ ರೀ. ಮತ್ತು ಸ್ವಲ್ಪ ಬೈಲಕ್ಕೆ ಸ್ವಲ್ಪ ತೊಂದರೆ ರೀ. ಹತ್ತಿಗೆ ಮಳೆ ಜಾಸ್ತಿ ಆಗೋದ್ರಿಂದ ಹತ್ತಿಗೆ ಸ್ವಲ್ಪ ತೊಂದರೆ ಆಗ್ತದ. ಗದ್ದಿಗೆ ಮಾತ್ರ ಅನುಕೂಲ ಆಗುತ್ತೆ. ಇನ್ನು ಹಸಿರಿನ ಬೆಟ್ಟಗಳು, ಕಲ್ಲು ಬಂಡೆಗಳ ನಡುವೆ ಸೌದಗಾರ ಕೆರೆ ಆವರಿಸಿಕೊಂಡಿದೆ. ಕೆರೆಯ ನಡುವೆ ದೀಪದಂತೆ ಇರುವ ಕಲ್ಲು ಬಂಡೆಗಳು, ಗಿಡಗಳು ಹಡಗಿನಂತೆ ಭಾಸವಾಗುತ್ತಿದೆ. ಹಕ್ಕಿಗಳ ಚಿಲಿಪಿಲಿಯು ನಿಸರ್ಗ ಪ್ರಿಯರನ್ನು ಆಕರ್ಷಿಸುತ್ತಿದೆ. ಇತ್ತ ಕೃಷಿ ಚಟುವಟಿಕೆಯೂ ಚುರುಕು ಪಡೆದಿದೆ. ಸುರಿಯುತ್ತಿರುವ ಮಳೆಯ ನಡುವೆಯೂ ಕೃಷಿಕ ಮಹಿಳೆಯರು ಕೆಲಸದಲ್ಲಿ ನಿರತರಾಗಿದ್ದಾರೆ. ಪ್ಲಾಸ್ಟಿಕ್ ಹೊದ್ದುಕೊಂಡು ಭತ್ತದ ನಡುವೆ ಬೆಳೆದಿರುವ ಕಳೆಯನ್ನು ಕಿತ್ತು ಗದ್ದೆಯ ಬದುವಿನಲ್ಲಿ ಮೇವು ಕೊಯ್ಯುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ಆದರೆ ಸತತ ಮಳೆಯಿಂದಾಗಿ ತಗ್ಗು ಪ್ರದೇಶದ ಜಮೀನುಗಳಲ್ಲಿ ನೀರು ನಿಂತಿದೆ. ಇದರಿಂದಾಗಿ ಹತ್ತಿ, ತೊಗರಿಯಂತಹ ಬೆಳೆಗಳು ತೇವಾಂಶದಿಂದ ಹಾಳಾಗುವ ಭೀತಿಯು ರೈತರಲ್ಲಿದೆ.